ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಕ್ಷೇತ್ರಜ್ಞನ ಬಗ್ಗೆ ವಿವರಿಸಿದ ಶ್ರೀಕೃಷ್ಣನು ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನು ಸೇರಿದಾಗ ಜೀವಿಯ ಸ್ವಭಾವದಲ್ಲಾಗುವ ಗುಣದ ಬಗ್ಗೆ ಇಲ್ಲಿ ವಿವರಿಸಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಲ್ಲಿ ಯಾವ ಜ್ಞಾನವನ್ನು ತಿಳಿದು ಮುನಿಗಳು ಪರಮಸಿದ್ಧಿಯನ್ನು ಪಡೆದರೋ ಅಂತಹ ಉತ್ತಮ ಫಲ ಕೊಡುವ ಸರ್ವಶ್ರೇಷ್ಠವಾದ ಜ್ಞಾನವನ್ನು ಪುನಃ ಹೇಳುತ್ತೇನೆ. ಆ ಜ್ಞಾನವನ್ನು ಆಶ್ರಯಿಸಿದರೆ ಅದು ಪರಮೇಶ್ವರನಾದ ನನ್ನ ಧರ್ಮಕ್ಕೆ ಸಮಾನವಾಗಿ ಸೃಷ್ಟಿ ಸಮಯದಲ್ಲಿ ಹುಟ್ಟುವುದಿಲ್ಲ, ಅಂತೆಯೇ ಪ್ರಳಯ ಸಮಯದಲ್ಲಿ ಸಾಯುವುದೂ ಇಲ್ಲ. ಜೀವಿಗಳ ಸೃಷ್ಟಿಯ ಅರಿವು ಜ್ಞಾನ. ಈ ಬ್ರಹ್ಮಾಂಡವೇ ದೊಡ್ಡ ಬ್ರಹ್ಮವೇ ನನ್ನ ಗರ್ಭ. ಅದರಲ್ಲಿ ಪರಮೇಶ್ವರ ಬ್ರಹ್ಮನಾದ ನಾನು ಗರ್ಭಬೀಜವನ್ನು ಇಡುತ್ತೇನೆ. ಅದರಿಂದ ಜೀವಿಗಳ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಬೇರೆ ಬೇರೆ ಯೋನಿಗಳಿಂದ ಜನ್ಮ ತಾಳುವ ಜನಿಸುವ ಬೇರೆ ಬೇರೆ ರೂಪದ ಪಶು ಪಕ್ಷಿ ಸಸ್ಯಾದಿ ಜೀವಿಗಳಿಗೆಲ್ಲ ಪ್ರಕೃತಿಯೇ ಮಾತೆ. ಕ್ಷೇತ್ರಜ್ಞನಾದ ನಾನು ಚೈತನ್ಯ ರೂಪವಾದ ಬೀಜದಾತನಾದ ಪಿತೃ. ಶ್ರೀಕೃಷ್ಣನು ಗುಣಗಳ ಸ್ವರೂಪ ಲಕ್ಷಣದ ಬಗ್ಗೆ ಇಲ್ಲಿ ತಿಳಿಸುತ್ತಾನೆ. ಪ್ರಕೃತಿಯಿಂದ ಹುಟ್ಟಿರುವ ಸತ್ವ ರಜಸ್ ತಮೋ 3 ಗುಣಗಳು ನಾಶರಹಿತನಾದ ಆತ್ಮನನ್ನು ಬಂಧಿಸಿಬಿಡುತ್ತದೆ. ಸತ್ವಗುಣವು ನಿರ್ಮಲವಾದಂತಹ ಪ್ರಕಾಶಮಾನವಾದಂತಹ ದೋಷರಹಿತವಾದಂತಹ ಧರ್ಮಜ್ಞಾನ ಹಾಗೂ ಸುಖಗಳ ಬಯಕೆಯಿಂದ ಜೀವನವನ್ನು ಕಟ್ಟಿಹಾಕುವುದು. ರಾಜಸಗುಣವು ಅನುರಾಗ ರೂಪವಾದುದು, ವಿಷಯಗಳಲ್ಲಿ ಆಸೆ ಬಯಕೆಗಳಲ್ಲಿ ಆಸಕ್ತನಾಗಿರುವಂತೆ ಮಾಡುವಂಥದ್ದು. ತಾಮಸ ಗುಣವು ಅಜ್ಞಾನವುಳ್ಳದ್ದು, ಪ್ರಾಣಿ ಜೀವಿಗಳನ್ನು ಮೋಹಗೊಳಿಸುತ್ತಾ ಪ್ರಮಾದ, ಸೋಮಾರಿತನ, ನಿದ್ರೆ ಈ ಗುಣಗಳಿಂದ ಜೀವನವನ್ನು ಬಂಧಿಸುತ್ತದೆ. ಅಂದರೆ ಸತ್ವಗುಣವು ಜೀವಾತ್ಮನನ್ನು ಸುಖ ಜ್ಞಾನದ ವಿಷಯಗಳಲ್ಲಿಯೂ, ರಜೋಗುಣವು ಕರ್ಮ ವಿಷಯಗಳಲ್ಲಿಯೂ ಹಾಗೂ ತಮೋ ಗುಣವು ಜ್ಞಾನವನ್ನು ಮರೆಮಾಡುವ ಮರೆವಲ್ಲಿಯೂ ಪ್ರಸಿದ್ಧಿ ಪುಟಗಳಾಗಿವೆ. ಅಂದರೆ ರಜೋಗುಣ ತಮೋಗುಣ ಎರಡನ್ನು ಜಯಿಸಿದ ಮೇಲೆ ಒಳ್ಳೆಯ ಪರಿಶುದ್ಧ ಸತ್ವಗುಣವು ಬರುವುದು. ರಜೋಗುಣ ಸತ್ವಗುಣ ಎರಡನ್ನು ಕಡೆಗಣಿಸಿದ ಮೇಲೆ ತಮೋಗುಣವು ಉಂಟಾಗುವುದು. ಅಂತೆಯೇ ತಮೋಗುಣವನ್ನು ಜಯಿಸಿ ಸತ್ವಗುಣಗಳನ್ನು ಕಡೆಗಣಿಸಿ ರಜೋಗುಣವು ಬರುವುದು. ಈ ಜೀವ ಶರೀರದಲ್ಲಿಯ ಎಲ್ಲ ಇಂದ್ರಿಯ ಬುದ್ಧಿ ಮನಸ್ಸುಗಳಲ್ಲಿ ಜ್ಞಾನದ ಪ್ರಕಾಶವು ಉತ್ಪನ್ನವಾಯಿತೆಂದರೆ ಸತ್ವಗುಣವು ಉತ್ಪನ್ನವಾಯಿತೆಂದು ವೃದ್ಧಿಯಾಗುತ್ತಿರುವುದೆಂದು ತಿಳಿಯಬೇಕು. ಜೀವಿಯಲ್ಲಿ ರಜೋಗುಣವು ಅಧಿಕವಾದಾಗ ಆಸೆ ಲೋಭವು ಹುಟ್ಟುವುದು. ಲೌಕಿಕ ಕರ್ಮಗಳಿಂದ ಅತಿ ಆಸೆ ಉತ್ಪತ್ತಿಯಾಗಿ ತೃಪ್ತಿ, ಸಹನೆ, ಶಾಂತಿ, ನೆಮ್ಮದಿ ಇಲ್ಲದಂತಾಗುವುದು. ಅಂತಹವರು ವ್ಯರ್ಥವಾದ ಕರ್ಮಗಳಲ್ಲಿ ತೊಡಗಿಕೊಳ್ಳುವರು. ಗುಣಯುಕ್ತ ಫಲಗಳು. ಸತ್ವಗುಣವು ವೃದ್ಧಿಯಾದಾಗ ಉತ್ತಮ ಜ್ಞಾನಿಗಳಿಗೆ ಸಮಾನನಾಗುತ್ತಿರುವವನು ಅಂತಹವನು ದೇಹ ಬಿಟ್ಟಾಗ ನೇರವಾಗಿ ಪುಣ್ಯಲೋಕವನ್ನು ಸೇರುವನು. ರಾಜಸಗುಣ ವೃದ್ಧಿಯಾದಾಗ ಸತ್ತರೆ ಕರ್ಮಾಸಕ್ತರ ಕಾಮ್ಯ ಬಯಕೆಗಳಿಗಾಗಿ ಕರ್ಮ ಮಾಡುವವರ ವಂಶದಲ್ಲಿ ಜನ್ಮ ತಾಳುವನು. ಅಂತೆಯೇ ತಾಮಸಗುಣ ಹೆಚ್ಚಾದಾಗ ಮರಣ ಹೊಂದಿದರೆ ಮೂಢ, ಪಶು, ಪ್ರಾಣಿ, ದೈತ್ಯ, ರಾಕ್ಷಸಿ ಸ್ವಭಾವದವರ ಕುಲದಲ್ಲಿ ಯೋನಿಗಳಲ್ಲಿ ಹುಟ್ಟುವನು. ಸತ್ವಗುಣದ ಪುಣ್ಯಕರ್ಮ ಫಲಗಳು ನಿರ್ಮಲವು, ಸಾತ್ವಿಕವು, ಉತ್ತಮ ಫಲ ಕೊಡುವಂಥದ್ದು ಆಗಿರುತ್ತದೆ. ರಜೋಗುಣದ ಕರ್ಮಗಳಲ್ಲಿ ದುಃಖದ ಫಲವು ಲಭಿಸುತ್ತದೆ. ತಾಮಸ ಕರ್ಮಗಳಿಗೆ ಸಿಗುವುದು ಅಜ್ಞಾನ, ಅಧರ್ಮದ ಕೆಟ್ಟ ಜನ್ಮ ಮಾತ್ರ. ಜ್ಞಾನವು ಸತ್ವಗುಣದಿಂದ ಹುಟ್ಟಿಕೊಳ್ಳುತ್ತದೆ. ಲೋಭವು ರಜೋಗುಣ ವಿಷಯಗಳಲ್ಲಿ ಆಸಕ್ತಿಯಿಂದ ಬರುತ್ತದೆ. ಮೋಹದ ಅಜ್ಞಾನಗಳು ತಮೋಗುಣದಿಂದ ಉಂಟಾಗುತ್ತದೆ. ಪ್ರಕೃತಿಯ ಈ 3 ಗುಣಗಳ ಹೊರತು ಇಲ್ಲಿ ಬೇರೆ ಕರ್ತೃವು ಇಲ್ಲವೆಂದು ತಾನೇ ಆ ಗುಣಗಳಿಗೆ ಸಾಕ್ಷಿ ಎಂದು ತಿಳಿದವನು, ಹಾಗೆಯೇ ಗುಣಗಳಿಗಿಂತಲೂ ಆತ್ಮನು ಉತ್ಕೃಷ್ಟನು ಆಗಿದ್ದಾನೆ ಎಂದು ತಿಳಿದವನು ನನ್ನ ಸ್ವರೂಪವನ್ನು ಹೊಂದುವನು. ಹುಟ್ಟಿಗೆ ಕಾರಣಗಳಾದ ಈ ಸತ್ವ ರಜಸ್ಸು ತಮೋಗುಣಗಳನ್ನು ಪೂರ್ಣ ಅರಿತು ಅವುಗಳನ್ನು ಮೆಟ್ಟಿ ನಿಂತರೆ ಜೀವನವು ಹುಟ್ಟು ಸಾವು ವೃದ್ಧಾಪ್ಯ ದುಃಖಗಳಿಂದ ಅಂತೆಯೇ ಮುಕ್ತನಾಗಿ ಕೊನೆಗೆ ಮೋಕ್ಷವನ್ನು ಹೊಂದುತ್ತಾನೆ ಎಂದು ಶ್ರೀಕೃಷ್ಣನು ಗುಣಗಳ ಬಗ್ಗೆ ವಿವರಿಸುವಾಗ ಅರ್ಜುನನು ಈ 3 ಗುಣಗಳನ್ನು ದಾಟಿದವನು ಯಾರು, ಅವನು ಹೇಗಿರುತ್ತಾನೆ ಎಂದು ಕೇಳುತ್ತಾನೆ.
ಅದಕ್ಕೆ ಶ್ರೀಕೃಷ್ಣನು ಕಾಂತಿಯುತವಾದ ಸತ್ವಗುಣವೇ ಆಗಲಿ ಕರ್ಮರೂಪವಾದ ರಜೋಗುಣವೇ ಆಗಲಿ ಪ್ರಾಪ್ತವಾದಾಗ ತ್ರಿಗುಣಾತೀತ ಗುಣಗಳನ್ನು ಅರಿತವನು ದಾಟಿದವನು ದ್ವೇಷಿಸುವುದಿಲ್ಲ ಅಥವಾ ದೊರೆಯದಿದ್ದರೆ ಇಚ್ಛಿಸುವುದೂ ಇಲ್ಲ. ಅವನು ಆ ಗುಣಗಳಿಗೆ ಅಂಟದೆ ಉದಾಸೀನನಂತೆ ಇರುವನು. ಗುಣಗಳಿಂದ ಚಂಚಲನಾಗದವನು ಗುಣಗಳು ತಮ್ಮ ತಮ್ಮ ಕರ್ಮಗಳನ್ನು ಮಾಡುತ್ತವೆ ಎಂದು ತಿಳಿದವನು ವಿಕಾರ ಹೊಂದದವನು ಆಗಿದ್ದು ದುಷ್ಟ ಕಾರ್ಯದಲ್ಲಿ ತೊಡಗುವುದಿಲ್ಲ. ಸ್ಥಿರವಾದ ಬ್ರಹ್ಮಕ್ಕೂ ನಾಶವಿಲ್ಲದ ಅಮೃತಕ್ಕೂ ಶಾಶ್ವತ ಧರ್ಮಕ್ಕೂ ಮೂಲ ಕಾರಣವಾದ ಸುಖಕ್ಕೂ ನಾನೇ ಆಶ್ರಯದಾತ ಎಂದು ಶ್ರೀಕೃಷ್ಣನು ಗುಣತ್ರಯ ವಿಭಾಗ ಯೋಗದಲ್ಲಿ ಜೀವಿಗಳ ಸೃಷ್ಟಿಯ ಜ್ಞಾನವು ಅರಿವು ಸತ್ವರಜ ತಮೋ ಗುಣಗಳೆಂಬ 3 ಗುಣಗಳ ಸ್ವರೂಪ ಲಕ್ಷಣ ಗುಣಯುಕ್ತ ಫಲಗಳು ಗುಣಾತೀತನ ಸ್ವಭಾವಗಳನ್ನು ಅರ್ಜುನನಲ್ಲಿ ವಿವರಿಸಿದ ಎಂಬಲ್ಲಿಗೆ ಶ್ರೀ ಭಗವದ್ಗೀತೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.